ಈ ದೃಶ್ಯಗಳನ್ನು ನೋಡ್ತಾ ಇದ್ದಂತೆ ಯಾವುದೋ ಆರ್ಟ್ ಗ್ಯಾಲರಿ ಇರಬೇಕು ಅಂತ ಎಲ್ಲರೂ ಭಾವಿಸೋದು ಸಹಜ. ಆದರೆ ಆರ್ಟ್ ಗ್ಯಾಲರಿ ಹಾಗೆ ಕಾಣೋ ಈ ಬಣ್ಣದ ಚಿತ್ತಾರಗಳು ಮೂಡಿರೋದು ಮಾತ್ರ ಮಡಿಕೇರಿ ಸಮೀಪದ ಶಾಲೆಯೊಂದರ ಗೋಡೆಯ ಮೇಲೆ. ಹೌದು, ಪಿಎಂ ಶ್ರೀ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮಡಿಕೇರಿ ಸಮೀಪದ ಗಾಳಿಬೀಡಿನ ಜವಾಹರ್ ನವೋದಯ ವಿದ್ಯಾಲಯ ಕಟ್ಟಡದ ಗೋಡೆಯ ಮೇಲೆ ಈ ಬಣ್ಣದ ಚಿತ್ರಗಳು ಮೂಡಿವೆ. ಬೇಲೂರು ಚಂದಕೇಶವನ ದೇಗುಲ, ಅಲ್ಲಿಯ ಕಲ್ಲಿನ ರಥ, ನಾಡಿನ ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿ, ಭಾಗಮಂಡಲದ ಭಗಂಡೇಶ್ವರ ದೇಗುಲ, ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಸೇರಿದಂತೆ ಜಿಲ್ಲೆ ಹಾಗೂ ನಾಡಿನ ಸಂಸ್ಕೃತಿಯನ್ನು ಸಾರುವ ವರ್ಣಚಿತ್ರಗಳು ಕಣ್ಮನ ಸೆಳೀತಾ ಇವೆ. ಮೂಲತಃ ಚಿತ್ರದುರ್ಗದ ಕಲಾವಿದ ಸಂಜಯ್ ಅವರ ಕುಂಚದಿಂದ ಅರಳುತ್ತಿರುವ ಈ ಚಿತ್ರಗಳು ನೈಜತೆಯೊಂದಿಗೆ ಸಂಸ್ಕೃತಿಯನ್ನು ಸಾರುತ್ತಿವೆ. ಇನ್ನು ಕಳೆದ 15 ವರ್ಷಗಳಿಂದಲೂ ಕಲೆಯಿಂದ ವೃತ್ತಿಯಾಗಿಸಿಕೊಂಡಿರುವ ಈ ಕಲಾವಿದನ ಕೈಚಳಕದ ಕುರಿತು ಜವಾಹರ್ ನವೋದಯ ವಿದ್ಯಾಲಯದ ಉಪನ್ಯಾಸಕ ವರ್ಗ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊಡಗು ಚಾನಲ್ ವಿಶೇಷ ವರದಿ ಪ್ರವೀಣ್ ಕುಮಾರ್ ಟಿಜೆ. ಚಿತ್ರದುರ್ಗದಿಂದ ಒಬ್ಬ ಕಲಾವಿದರನ್ನ ನಾವು ಕರೆದಿದ್ವಿ. ಇದು JNV ಗಾಳಿಬೀಡು. ಅವರು ಸುಮಾರು 15 ವರ್ಷಗಳಿಂದ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಕಲಾವಿದ. ನೀವು ನನ್ನ ಹಿನ್ನೆಲೆಯಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ಓಂಕಾರೇಶ್ವರ ಟೆಂಪಲ್ ಇದೆ, ಭಗಂಡೇಶ್ವರ ಟೆಂಪಲ್ ಬಿಡಿಸಿದ್ದಾರೆ. ಆಮೇಲೆ ಕೊಡವ ನೃತ್ಯವನ್ನ ಅವರು ಬಿಡಿಸಿದ್ದಾರೆ. ಹಾಗೆಯೇ ತಲಕಾವೇರಿ ಚಿತ್ರವನ್ನು ಕೂಡ ಅವರು ಬಿಡಿಸಿದ್ದಾರೆ. ಬಹಳ ಒಳ್ಳೆಯ ಕಲಾವಿದ. ಅವರ ಚಿತ್ರಕಲೆಯಿಂದ ಒಂದು ಶಾಲೆಗೆ ಒಂದು ವಿಶೇಷವಾದ ಮೆರುಗು ಬಂದಿದೆ ಅಂತ ನನಗೆ. ನಮಸ್ತೆ, ನನ್ನ ಹೆಸರು ಸಂಜಯ್ ಕುಮಾರ್ ಅಂತ, ಚಿತ್ರದುರ್ಗದಿಂದ ಬಂದಿದ್ದೀನಿ. ಸೊ ನಾನು ಸುಮಾರು ಒಂದು 15 ವರ್ಷದಿಂದ ಈ ಚಿತ್ರಕಲಾ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಬೆಂಗಳೂರು JNV, ಕೋಲಾರ JNV ಇಲ್ಲೆಲ್ಲ ಸ್ವಲ್ಪ ಒಳ್ಳೆ ಇದೇ ಥರ ಹಂಪಿ ವರ್ಕ್ ಮಾಡಿದ್ರಿಂದ ಸೊ ನನಗೂ ಕೊಡಗಲ್ಲಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ ಅಂತ ಅನ್ಕೋತೀನಿ. ತುಂಬ ಥ್ಯಾಂಕ್ಸ್. ತುಂಬ ಬೇಗ ಮುಗಿಸ್ಬಿಟ್ರಿ ಸುಮಾರು ಕಲಾಕೃತಿಗಳು. ಸರ್, ಇದು ನಾನು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಒಂದು ಚಿತ್ರ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಗ ಮುಗಿಸ್ಬೋದು ಅಂತ. ಸೊ ಹಾಗಾಗಿ ಇದೊಂದು 12 to 15 hours ಆಗಿರ್ಬೋದು. ಅಷ್ಟರಲ್ಲಿ ಮುಗಿಸಿದ್ದೀನಿ ಅನ್ನೋದು ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲೆಲ್ಲ ನೀವು ತೊಗೊಂಡಿದ್ದೀರಿ ಈ ಥರದ್ದೆಲ್ಲ ಚಿತ್ರಕಲೆ ಬಿಡಿಸುವಂಥ ಇನ್ಸ್ಟಿಟ್ಯೂಷನ್? ನಮ್ಮದು ಚಿತ್ರದುರ್ಗದಲ್ಲೇ. ನಾನು BFA ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸ್ ಮಾಡಿದ್ದೀನಿ. ಸೊ 15 ವರ್ಷದಿಂದ ಇದೇ ವೃತ್ತಿ ಮಾಡ್ತಿರೋದ್ರಿಂದ ಸೊ ನನಗೆ ಈ ಥರ ಸ್ವಲ್ಪ ಬೇಗ ಬರೆಯೋದು ಅಭ್ಯಾಸ ಆಗಿದೆ, ಸುಲಭವೂ ಆಗಿದೆ. ಓಕೆ, ಥ್ಯಾಂಕ್ ಯು. As a part of PM Sri activities, Navodaya Vidyalayas are conducting lot many activities. Under art and culture workshop, we have conducted one art workshop, and Mr. Sanjay is an artist. He did wonderful paintings in our Vidyalaya, really so beautiful, depicting the tradition and culture of Kodagu. Special culture is existing in Kodagu. Whoever comes here without speaking, they can understand the various culture of Kodagu. Really, we got a very good opportunity. I thank Mr. Sanjay for doing this wonderful painting in the Vidyalaya. Thank you.